ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿ ನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ತಾನು ಮಾಡಿದ ಸಂಕಲ್ಪಕ್ಕೆ ಅನುಗುಣವಾಗಿ ಸುಭದ್ರಾ ವಿವಾಹ ಅರ್ಜುನನ ಜೊತೆಗೆ ಆಗಬೇಕು ಅಂತ ದೇವರ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಸುಭದ್ರ ಪರಿಣಯವನ್ನು, ವಿವಾಹವನ್ನು ಮತ್ತು ಅರ್ಜುನ ಜೊತೆಗೆ ಕೃಷ್ಣ ಪರಮಾತ್ಮ ಮಾಡಿಸಿದ್ದಾನೆ. ತಡಿಬೇಕು ಅಂತ ಎಲ್ಲ ಯಾದವರು ಪ್ರಯತ್ನ ಪಟ್ಟಿದ್ದಾರೆ. ಊರಿನಿಂದ ಆಚೆ ಹೋಗಬೇಕಾದಾಗ ವಿಪೃಥ ಅಂತನವನು ಬಹಳಷ್ಟು ಪ್ರಯತ್ನಪಟ್ಟ. ಆದರೆ ಅರ್ಜುನ ಬಹಳ ಅದ್ಭುತವಾಗಿ ಯುದ್ಧವಾಡಿ ಅವನಿಗೆ ಏನು ಧಕ್ಕೆ ಆಗದೇ ಇದ್ದಂತೆ ಯುದ್ಧವಾಡಿ ಅವನನ್ನು ಸೋಲಿಸಿ ಹೊರಗೆ ಕಳಿಸಿಬಿಟ್ಟ, ಓಡಿಸಿಬಿಟ್ಟ. ತಾನು ಓಡಿ ಹೋದ ಅರ್ಜುನ. ಆಗ ಬಲರಾಮದೇವರು ಬರ್ತಾರೆ. ಬಲರಾಮದೇವರ ಮುಂದೆ ಎಲ್ಲ ಸುದ್ದಿಯನ್ನು ಹೇಳ್ತಾನೆ ವಿಪೃತ. ಆ ವಿಪೃತು ಹೇಳಿದಾಗ ಪ್ರದ್ಯುಮ್ನ, ಸಾಂಬ ಇವರೆಲ್ಲ ಬಂದು, ಇಲ್ಲ, ಅರ್ಜುನ ಬಹಳಷ್ಟು ಬಾರಿ ಹೀಗೆ ನಮಗೆ ಮೋಸ ಮಾಡಿದ್ದಾನೆ, ನಾವು ಮತ್ತೆ ಸುಭದ್ರೆಯನ್ನು ವಾಪಸ್ ತಿರುಗಿ ಕರೆದುಕೊಂಡು ಬರೋಣ, ಅವನನ್ನು ಯುದ್ಧವಾಡಿ ಸೋಲಿಸೋಣ ಅಂತ ಹೇಳಿದರೆ ಬಲರಾಮದೇವರು ತಾಳಿ ಅಂತ ಅವರು ತಡಿತಾರೆ. ಗಡಿಬಿಡಿ ಮಾಡೋದು ಬೇಡ, ಅವ ಅರ್ಜುನ ಅಂತನೂ ಸಂದೇಹ ಇದೆ, ನಿಶ್ಚಯ ಇಲ್ಲ. ಸುಮ್ಮನೆ ಹೋಗೋದು, ನಮ್ಮಲ್ಲಿನೇ ಜಗಳ ಮಾಡಿಕೊಂಡು ಸುಮ್ಮನೆ ಅಸಮಾಧಾನ ಮಾಡಿ ಇನ್ನೊಮ್ಮೆ ಮಾತನಾಡೋದಕ್ಕೆ ಬರದೇ ಇದ್ದಂತೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರೋದು, ಹುಚ್ಚತನ ಮಾಡೋದು ಬೇಡ. ಕೃಷ್ಣ ಬರಲಿ, ಕೃಷ್ಣನಿಗೆ ಒಂದು ಮಾತು ಕೇಳೋಣ, ಅವನು ಹೇಗಂತಾನೋ ಹಾಗೆ ಮಾಡೋಣ ಅಂತ ಬಲರಾಮದೇವರು ಹೇಳ್ತಾರೆ. ಆಗಲಿ ಅಂತ ಕೃಷ್ಣ ಬರ್ತಾನೆ. ಬಂದಾಗ ಎಲ್ಲ ಆದ ಘಟನೆಯನ್ನು ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಅಂತಾನೆ, ನಾನು ಮೊದಲಿಗೆ ಹೇಳಿದ್ದೆ. ತನ್ನ ಮೇಲೆ ಕೃಷ್ಣ ಹಾಕೊಳ್ಳೋದಿಲ್ಲ, ಆ ಜವಾಬ್ದಾರಿಯನ್ನು ಕೃಷ್ಣ ಹಾಕೊಳ್ಳೋದಿಲ್ಲ. ಹೇಳ್ತಾನೆ, ನಾನು ಮುಂಚಿತವಾಗಿ ಎಲ್ಲ ಹೇಳಿದ್ದೆ ಅಣ್ಣ, ನೀನು ಕೇಳಲಿಲ್ಲ. ಇಲ್ಲೇ ಚಾತುರ್ಮಾಸ್ಯ ಆಗಲಿ ಯತಿಗಳದು ಅಂತಂದು ನೋಡಿ ಏನಾಯ್ತು. ಈಗ ನಮ್ಮ ತಂಗಿಯನ್ನೇ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ಹಾಗಾಗಿ ನಂಬಬಾರದು ಅಂತ ಎಲ್ಲ ಹೇಳಿದ್ದೆ, ನೀನು ಕೇಳಲಿಲ್ಲ. ಬಹಳ ನಂಬಿ ಬಹಳ ಭಕ್ತಿ ಮಾಡಿಬಿಟ್ಟು ನೀನು. ಇರಲಿ, ಅವನು ಅರ್ಜುನ ಅಂತ ಹೇಳ್ತಾ ಇದ್ದಾನಲ್ಲ, ಇರಲಿ, ಒಳ್ಳೆಯದಾಯಿತು. ಯಾವ ಪ್ರೇತ, ಭೂತ, ರಾಕ್ಷಸ, ಅಸುರ ಅಂತೂ ಅಲ್ಲ. ಅಪಹಾರ ಮಾಡಿ ಹೋಗಿದ್ದು ಅರ್ಜುನ ಅಂತ ಸುದ್ದಿ ನಮಗೆ ಬಂದ ಇದೆ. ಒಳ್ಳೆಯದಾಯಿತು. ಅವನಿಗಿಂತ ಹೆಚ್ಚಿನ ಗುಣವಂತನಾದ, ರೂಪವಂತನಾದ ವರವನ್ನು ಹುಡುಕಿದರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಅವನೇ ಕರ್ಕೊಂಡು ಹೋಗಿದ್ದಾನೆ. ಬಹೂನ್ ದೋಷಾನ್ ವ್ಯಾಹತೋ ಪ್ಯತೋಮಯ ವೃತಾಕನ್ಯಾ ನೋತ್ರ ಕಾ ಮಾನಹಾನಿ. ಅಷ್ಟೇ ಅಲ್ಲದೇನೆ ಅವನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ ಅವನಿಗೆ ಮಾನಹಾನಿ, ನಮಗೇನು ಸಮಸ್ಯೆ ಇಲ್ಲ. ಅದು ಅಪಹಾರ ಮಾಡಿಕೊಂಡು ಹೋಗಿದ್ದು ಅರ್ಜುನಲ್ಲ. ಹಾಗಾಗಿ ಮತ್ತೆ ವಿಚಾರ ಮಾಡೋದು ಬೇಡ. ಅಷ್ಟೇ ಅಲ್ಲದೇನೆ ಕನ್ಯೆಯನ್ನು ಇವತ್ತಿಲ್ಲ ನಾಳೆ ನಾವು ಕೊಟ್ಟು ಮದುವೆ ಮಾಡಲಿಕ್ಕೆ ಬೇಕಾದದ್ದು, ಮಾಡಲೇಬೇಕು, ಮಾಡ್ತೇವೆ. ನಾವು ಕೇಳದೇನೆ ತಾನೇ ಕರೆದುಕೊಂಡು ಹೋಗಿದ್ದಾನೆ, ದಿನ ಸಂತೋಷವಾದದ್ದು ವಿಷಯ. ಅಷ್ಟೇ ಅಲ್ಲದೇನೆ ಒಳ್ಳೆ ಕುಲವಂತ, ಗುಣವಂತ, ರೂಪವಂತ, ಭಾರಿ ಪರಾಕ್ರಮಿ, ವೇದವ್ಯಾಸ ದೇವರ ಮೊಮ್ಮಗ, ನಮ್ಮ ಅತ್ತೆ ಮಗ, ಎಲ್ಲ ಕೂಡಿ ಬಂದಿದೆ.
ಮತ್ತು ಯಾಕೆ ವಿಚಾರ ಮಾಡಬೇಕು, ಬಿಟ್ಬಿಡೋಣ ಅಂತ ಹೇಳಿ ತಾನು ಈ ಕೃಷ್ಣ ಹೇಳಿದಾಗ ಅಷ್ಟೇ ಅಲ್ಲದೇನೆ ನೋಡು, ನೀವೆಲ್ಲರೂ ಕೂಡಿ ಹೋಗಿ ಯುದ್ಧವಾಡಿ ಆ ಸುಭದ್ರೆಯನ್ನು ಅರ್ಜುನನ ಸೋಲಿಸಿ ಕರೆದುಕೊಂಡು ಬರಬೇಕು. ಒಂದು ವೇಳೆ ಸೋಲಿಲ್ಲ, ಅರ್ಜುನನೇ ನಿಮ್ಮನ್ನು ಸೋಲಿಸಿಬಿಟ್ಟ ಅಂದರೆ ದೊಡ್ಡ ಅವಮಾನ. ಇನ್ನು ಅಷ್ಟಾಗಿ ನೀವು ಅರ್ಜುನನ್ನು ಸೋಲಿಸಿದಿರಿ ಅಂತಾದರೆ, ಹೆಚ್ಚು ಕಮ್ಮಿ ಹೇಗೋ ಪ್ರಯತ್ನಪಟ್ಟು ಸೋಲಿಸಿದಿರಿ ಅಂತಾದರೆ, ಮನೆಗೆ ಆ ಕನ್ಯೆಯನ್ನು ಕರೆದುಕೊಂಡು ಬರ್ತೀರಿ. ಯಾರು ಮದುವೆ ಮಾಡ್ಕೊಳ್ತಾರೆ? ಅರ್ಜುನನ ಜೊತೆಗೆ ಓಡಿ ಹೋದ ಅಂತ ಹೆಸರು ಬಿದ್ದ ಕನ್ಯೆಗೆ ಯಾರು ಮದುವೆ ಮಾಡ್ಕೊಳ್ತಾರೆ? ಹಾಗಾಗಿ ಎರಡೂ ಕಡೆಗೆ ನಮಗೇ ಬಾಧಕ ಇದೆ, ಸುಮ್ಮನಿದ್ದು ಬಿಡ್ರಿ ಅಂತ. ಹೀಗೆ ಆಗಬಾರದು ಅಂತ ಮುಂಚಿತವಾಗಿ ನಾನು ಹೇಳಿದ್ದೆ. ಅದನ್ನು ತಪ್ಪಿರಿ ಅಂದಮೇಲೆ ಎಲ್ಲ ಇದನ್ನು ಅನುಭವಿಸಬೇಕು. ನಮ್ಮ ಪ್ರಾರಬ್ಧ ಏನು ಅಂದರೆ, ನಮ್ಮ ಒಳ್ಳೆಯದು ಏನಂದರೆ ಒಳ್ಳೆಯ ದೈವ ಏನಂದರೆ ಅದು ಅರ್ಜುನನೇ ಆದದ್ದರಿಂದ ನಮಗೇನು ಸಮಸ್ಯೆ ಇಲ್ಲ. ಬೇರೆ ದುಷ್ಟರೇ ಆಗಿದ್ದರು ಅಂದರೆ ಸಮಸ್ಯೆ ಇತ್ತು, ಆದರೆ ಅರ್ಜುನನೇ ಆದದ್ದರಿಂದ ಸಮಸ್ಯೆ ಇಲ್ಲ. ಹಾಗಾಗಿ ಬಿಟ್ಬಿಡ್ರಿ ಅಂತ ಕೃಷ್ಣ ಎಲ್ಲ ಏನೇನೋ ಮಾಡಬೇಕಾದ ನಾಟಕಗಳನ್ನು ಮಾಡಿ ತನಗೇ ಯಾವ ಮನಸ್ಸಿತ್ತು ಆ ಮನಸ್ಸಿನ ತಕ್ಕಂತೆ ವ್ಯವಹಾರಗಳನ್ನು ಪರಮಾತ್ಮ ಮಾಡಿದ್ದ. ಜಿತ್ವಾ ಯದ್ಯೇಪ್ಯೇವಂ ಕನ್ಯಕಾಯ ಹೃತಾ ಚೇತ್ ಪರಾಮೃಷ್ಟಂ ನೈವ ಕಿಂಚಿತ್ ವಿಲಪ್ಸೆ ಅಂತ ಇಷ್ಟೆಲ್ಲ ಆದಮೇಲೆ ಇಷ್ಟು ನಾನು ಹೇಳಬೇಕಾದ್ದು. ಆವಾಗೂ ಹೇಳಿದೆ ಅಣ್ಣ, ನೀನು ಕೇಳಲಿಲ್ಲ. ಈಗೂ ನನಗನ್ನಿಸಿದ್ದ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ, ಈಗೂ ನೀನು ಕೇಳಲಿಲ್ಲ ಅಂದರೆ ಮತ್ತು ನಿನಗೇನು ಅನ್ನಿಸ್ತದೆ ಅದು ಮಾಡು. ಮತ್ತು ಮುಂದಿನ ಪರಿಸ್ಥಿತಿಗಳನ್ನು ನಾವು ಅನುಭವಿಸ್ಬೇಕಾಗ್ತದೆ ನೋಡು ಅಂತಂದಾಗ ಬಲರಾಮದೇವರು ಒಂದೇ ಮಾತು ಹೇಳ್ತಾರೆ ಎಲ್ಲ ಸಾಂಬಾದಿಗಳಿಗೆ, ಪ್ರದ್ಯುಮ್ನ ಸಾಂಬರಿ. ಕೃಷ್ಣ ನಿಶ್ಚಿತ ಮಾಡಿದ್ದಾನೆ ಏನಂತ, ಅರ್ಜುನನಿಗೆ ಕೊಟ್ಟು ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ನಾವು ಅದಕ್ಕೆ ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಮನಸ್ಸು ಮಾಡಿಬಿಟ್ಟ ಇದ್ದಾಗ ಹಾಗೆ ಅವನ ಮನಸ್ಸಿನ ಪ್ರಕಾರವೇ ನಡೀತದೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮುಕ್ತಿನೂ ಆಗಬೇಕಂದ್ರೆ ದೇವರು ಹೇಳಿದ ಮಾರ್ಗದಿಂದಲೇ ಹೋಗಬೇಕಂದ್ರೆ ಮುಕ್ತಿ ಸಿಗ್ತದೆ. ಹಾಗಾಗಿ ಅವನನ್ನು ಅನುಸರಿಸೋಣ, ಅವನ ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ತಥೋ ಅರ್ಜುನೋ ಯತ್ರ ತಿಷ್ಠಿತ್ ಕಶ್ಚಿತ್ ಪರಾಜಯಂ ಯಾತಿ ಕೃಷ್ಣಾಜ್ಞೇವ ರಥೇನ ತೇನೇವ ಯೋಸ ಭಾರ್ಯ ಶಕ್ರ ಪ್ರಸ್ಥಂ ಪ್ರಾವಿಶೇತ್ ಭಾತೃಗುಪ್ತಂ. ಆವಾಗ ಅಣ್ಣ ತಮ್ಮ ಕೃಷ್ಣ ಬಲರಾಮ ಇಬ್ಬರು ಸೇರಿ ಮತ್ತೆ ಇಂದ್ರಪ್ರಸ್ಥಕ್ಕೆ ಹೋಗ್ತಾರೆ. ಅರ್ಜುನ ಇರ್ತಾನೆ, ಬಹಳ ಒಳ್ಳೆಯ ರೀತಿಯಿಂದ ಮರ್ಯಾದೆ ಮಾಡ್ತಾರೆ. ದದೋ ತೇಷಾಂ ತಾನಿ ರಾಮೇಣ ಯುಕ್ತ ಕೃಷ್ಣ ಇವ ಭೂಷಣಾನಿ ಸ್ವಸುಶ್ಚ. ಆಹೇರಿಗಳನ್ನು ನೀವೆಲ್ಲ ಗಡಿಬಿಡಿ ಮದುವೆ ಮಾಡಿಕೊಂಡ್ರಪ್ಪ, ಆಹೇರಿಗಳನ್ನೆಲ್ಲ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆಹೇರಿಗಳನ್ನು ಕೊಡ್ತಾರೆ, ಆಹೇರಿಗಳನ್ನು ಇಸ್ಕೊಳ್ತಾರೆ. ಇಸ್ಕೊಂಡು ಸಂತೋಷದಿಂದ ವಾಸನ್ ಕೃಷ್ಣಾಯ ಪಂಚಪುತ್ರ ಗುಣಾಢ್ಯ ಅಲ್ಲೇ ಸುಖವಾಗಿರ್ತಾರೆ. ಆಗ ಪಂಚಪಾಂಡವರು ಹುಟ್ಟುತ್ತಾರೆ. ಪಂಚಪಾಂಡವರು ಮತ್ತೆ ಅಲ್ಲಿ ಹುಟ್ಟಿ ಬರ್ತಾರೆ. ಅವರು ವಿಶ್ವೇ ದೇವತೆಗಳಿಂದ ಸಹಿತರಾದ ಪಂಚಗಂಧರ್ವರು ಚಿತ್ರರಥ, ಅಭಿತಾಂಬರ, ಕಿಶೋರ, ಗೋಪಾಲ, ಬಲ ಅಂತ ಹೇಳಿ 5 ಜನ ಮತ್ತು ಗಂಧರ್ವರು ವಿಶ್ವೇದೇವದಿಂದ ಸಹಿತರಾಗಿ ಮತ್ತು ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರು 5 ಜನ ಹುಟ್ಟಿ ಬರ್ತಾರೆ. ಒಬ್ಬನೇದ್ದು ಚಿತ್ರರಥ ಪ್ರತಿವಿಂಧ್ಯ ಅಂತ ಹೆಸರಿನಿಂದ ಹುಡ್ತಾನೆ. ಮತ್ತು ಅಭಿತಾಮ್ರ ಇವನು ಶ್ರುತಸೋಮ ಅಂತನೂ ಹೆಸರಿನಿಂದ ಭೂಮಿಯಲ್ಲಿ. ಇವರೆಲ್ಲ ವಿಶ್ವೇದೇವತೆಗಳು. ವಿಶ್ವೇದೇವತೆಗಳ ಸಹಿತರಾದ ಗಂಧರ್ವರು ಮತ್ತು ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ. ಪ್ರತಿಸೋಮ ಮತ್ತು ಶ್ರುತಕೀರ್ತಿ ನಡುವೆ ಅಭಿಮನ್ಯು ಹುಟ್ಟುತ್ತಾನೆ. ಅಭಿಮನ್ಯು ಅಂದರೆ ಯಾರು? ಬುಧ. ಅವನು ಅಭಿಮನ್ಯು ಬುಧ. ಚಂದ್ರನ ಆವೇಶ ಇದೆ, ಚಂದ್ರಾಂಶಯುಕ್ತನಾದ ಬುಧ. ನೋಡಲಿಕ್ಕೆ ಭಾಳ ಚಲುವ ಅಂದರೆ ಭಾರಿ ಸುಂದರ. ಅವನ ಕಥೆ ಬರ್ತದೆ ಮುಂದೆ ಮತ್ತೆ ಹೇಳ್ತೇನೆ. ಅವನು ಸುಭದ್ರ ಮತ್ತು ಅಭಿಮನ್ಯುವಿನಿಂದ ಸುಭದ್ರ ಮತ್ತು ಅರ್ಜುನ ಇವರ ಮಧ್ಯದಲ್ಲಿ ಇವರಿಂದ ಅಭಿಮನ್ಯು ಹುಟ್ಟುತ್ತಾನೆ. ಅಂದರೆ ಮೊದಲನೇದವನು ಪ್ರತಿವಿಂಧ್ಯ ಶ್ರುತಸೋಮ ಆದ ತರುವಾಯ ಶ್ರುತಕೀರ್ತಿ ಹುಟ್ಟುಕ್ಕಿಂತ ಮುಂಚಿತವಾಗಿಯೇ ಚಂದ್ರಾಂಶಯುಕ್ತನಾಗಿ ಬುಧನೇ ಸುಭದ್ರ ಜಠರದಲ್ಲಿ ಅರ್ಜುನನಿಂದ ಮತ್ತು ಹುಟ್ಟುತ್ತಾನೆ. ಅವನಲ್ಲಿ ವಿಚಿತ್ರ ಏನು ಅಂದರೆ ಇಷ್ಟು ಪರಾಕ್ರಮಿ ಇದ್ನಲ್ಲ ಅವನು ಅಭಿಮನ್ಯು. ಭೂಮಿ ಮೇಲೆ ಬಹಳ ದಿನ ಇದ್ದಿದ್ದಿಲ್ಲ. ಆದರೆ ಎಷ್ಟು ದಿನ ಇದ್ದನೋ
ಅಷ್ಟೂ ದಿನ ಅವನು ವಿಚಿತ್ರವಾದ ಪರಾಕ್ರಮ ಅವನು. ಯಾಕೆ ಅಂದರೆ ಅವನಲ್ಲಿ ಯಮದೇವರಿದ್ದಾರೆ, ರುದ್ರನ ಆವೇಶ ಇದೆ, ಅಶ್ವಿನಿ ದೇವತೆಗಳ ಆವೇಶ, ಸ್ವಯಂ ವಾಯುದೇವರ ಆವೇಶ, ಇಷ್ಟೆಲ್ಲ ಮಹಾನುಭಾವರ ಆವೇಶ ಇದೆ, ಸ್ವಯಂ ಚಂದ್ರನ ಆವೇಶ ಇದೆ, ಮತ್ತು ಬುಧನ ಅವತಾರನಾಗಿದ್ದಾನೆ. ಹಾಗಾಗಿ ತಥೇವ ಕೃಷ್ಣಸ್ಯ ಸುಸನ್ನಿಧಾನ ಯುಗ, ಕೃಷ್ಣನ ಸನ್ನಿಧಾನ ವಿಶೇಷವಾಗಿ ಇದೆ. ಆಮೇಲೆ ಶತಾನೀಕ, ಶ್ರುತಕ್ರಿಯ ಅಂತನ್ನುವ 6 ಜನ ಒಟ್ಟಾರೆ ಪಂಚಪಾಂಡವರು. ಅದರ ಮಧ್ಯದಲ್ಲಿ ಈ ಅಭಿಮನ್ಯು, ಸುಭದ್ರ ಮತ್ತು ಅರ್ಜುನನಿಂದ ಅಭಿಮನ್ಯು ಅವತಾರ ಮಾಡ್ತಾನೆ. ತತಃ ಕದಾಚಿತ್ ಇಷ್ಟೆಲ್ಲ ಆಗಿ ಎಲ್ಲರೂ ಕೂಡ, ಎಲ್ಲ ಮಕ್ಕಳು ಪಾಂಡವರು ಹೇಗೆ ಕೃಷ್ಣನ ಮೇಲೆ ಭಕ್ತಿ ಮಾಡ್ತಾರೆ, ವಿಶ್ವಾಸ ಮಾಡ್ತಾರೆ, ದೇವರು ಅಂತ ಆರಾಧನೆ ಮಾಡ್ತಾರಲ್ಲ, ಹಾಗೆ ಈ ಪಂಚಪಾಂಡವರು ಎಲ್ಲರೂ ಕೂಡ ಮತ್ತು ಕೃಷ್ಣನ ಮೇಲೆ ಭಕ್ತಿಯನ್ನು ಮಾಡೋರು. ಸರ್ವೇ ಪಿತೆ ವೀರ್ಯವಂತಹ, ಮಹಾಪರಾಕ್ರಮಿಗಳು, ಸ್ವರೂಪಾಹ, ನೋಡಲಿಕ್ಕೆ ಬಹಳ ಚಂದ ಇದ್ದಾರೆ, ಭಕ್ತ ವಿಷ್ಣೋ, ದೇವರಲ್ಲಿ ಭಕ್ತಿ ಮಾಡೋರು. ಇದು ಬಹಳ ಮಹತ್ವದ್ದು. ನೋಡ್ಲಿಕ್ಕೆ ಚಂದ ಇರ್ತಾರೆ, ಶ್ರೀಮಂತರಿರ್ತಾರೆ, ಬಲವಂತರಿರ್ತಾರೆ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ ಅಂದ್ರೆ ಅದೆಲ್ಲ ಸುಟ್ಟು ಹೋಗಿಬಿಡ್ತದೆ. ಇವರೆಲ್ಲ ಪಾಂಡವರ ಮಕ್ಕಳಾದದ್ದರಿಂದ ಆ ಜೀನ್ಸ್ ಬಂದಿದೆ. ಕೃಷ್ಣನನ್ನು ಬಿಟ್ಟು ಅಳಗಾಡಿಲ್ಲ ಯಾರು. ಬಹಳ ಮಹತ್ವದ ಮಾತು. ಹಾಗಾಗಿ ಸರ್ವಶಾಸ್ತ್ರೇಶ್ವಭಿಜ್ಞ, ಎಲ್ಲ ಶಾಸ್ತ್ರಗಳಲ್ಲಿ ನಿಷ್ಣಾತರು, ನಿಪುಣರಾಗಿದ್ದಾರೆ, ಎಲ್ಲವನ್ನು ತಿಳಿದುಕೊಂಡಿದ್ದಾರೆ, ಬುದ್ಧಿವಂತರು ಇದ್ದಾರೆ, ಚಲೋ ನೋಡಲಿಕ್ಕಿದ್ದಾರೆ, ರೂಪವಂತರಾಗಿದ್ದಾರೆ, ದೇವರಲ್ಲಿ ಭಕ್ತಿ ಮಾಡೋರಿದ್ದಾರೆ. ಹಾಗಾಗಿ ಮೋದಂ ಯುಹು ಪಾಂಡವಾಸ್ತೈ ಸುತೈಶ್ಚ ವಿಶೇಷತಃ ಸಾತ್ವತಿ ಇಂದನೇನ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ಯಾರಿಗೆ ಯಾವ ತೊಂದರೆಗಳಾಗಿಲ್ಲ. ಆದರೆ ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರೂ ಕೂಡಿ ಸಂಚಾರಕ್ಕಾಗಿ ಹೋಗಿದ್ದಾರೆ. ಸ್ವಲ್ಪ ಸುತ್ತಾಡಿ ಬರೋಣ ಅಂತ ಹೇಳಿ ಸಂಚಾರಕ್ಕೆ ಆಗಿ ಹೋಗಿದ್ದಾರೆ. ಹೋದ ಸಮಯದಲ್ಲಿ ತತಃ ಕದಾಚಿತ್ ಖಾಂಡವಂ ಕೃಷ್ಣ ಪಾರ್ಥೋ ಚಿಕ್ರೂಡಿಷು ಸತ್ಯಭಾಮಾ ಸುಭದ್ರೇ ಆದಾಯ ಯಾತೋ. ಸುಭದ್ರ ಮತ್ತು ಸತ್ಯಭಾಮ, ಸುಭದ್ರ ಅರ್ಜುನನ ಹೆಂಡತಿ, ಸತ್ಯಭಾಮ ಕೃಷ್ಣನ ಹೆಂಡತಿ. ಹಾಗಾಗಿ ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡು ಸ್ವಲ್ಪ ವಿಹಾರ ಮಾಡಿ ಬರೋಣ, ಸಾಕು, ಯುದ್ಧ ಅದು ಇದು ಭಾಳ ಆಯಿತು, ಮದುವೆ ಆದಮೇಲೆ ಎಲ್ಲಾದರೂ ಸ್ವಲ್ಪ ಹೋಗಿ ಬರಬೇಕಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಕೃಷ್ಣ, ಸತ್ಯಭಾಮ, ಅರ್ಜುನ ಮತ್ತು ಸುಭದ್ರ ಇವರಿಬ್ಬರು ಕೂಡಿಕೊಂಡು ಎಲ್ಲ ಕಡೆಗೆ ಸಂಚಾರ ಮಾಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಕಾಂಡವ ವನ ಇದೆ. ಆ ಕಾಂಡವ ವನಕ್ಕೆ ಬಂದಿದ್ದಾರೆ. ಆದಾಯ ಯಾತೋ ಪರಿಚಾರಕೈಶ್ಚ ರಥೇನ ಗಂಧರ್ವ ವರಾನುಯೀತೌ ಸ್ವೈರಂ ತಯೋ ತತ್ರ ಚಿಕ್ರೀಡಿತೌಶ್ಚ ಶ್ರೀರತ್ನಾಭ್ಯಾಂ ಮಂದ್ರಜಾತ. ಬಹಳ ವಿಚಿತ್ರವಾದ ಆನಂದದಿಂದ, ಸಂತೋಷದಿಂದ ಎಲ್ಲವನ್ನು ಅನುಭವಿಸ್ತಾ ಇದ್ದಾಗ ಪಾರ್ಥಕೀದೃಶತ್ತೇನ ಅನ್ನಮಿಷ್ಟಂ ವದೇತಿ ಸ ಚಾವದಿತ್ ವನ್ನಿರಯಂ ವನಾರ್ಥಿ. ವನ್ನಿ ಬಂದಿದ್ದಾನೆ, ಅಗ್ನಿದೇವರು ಬಂದಿದ್ದಾರೆ. ಕಾಂಡವನಕ್ಕೆ ಬಂದಾಗ ಅಗ್ನಿದೇವರು ಬಂದಿದ್ದಾರೆ. ಅಗ್ನಿದೇವರು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ಅನ್ನಾರ್ಥಿಗೆ ಅನ್ನವನ್ನು ಕೊಡಬೇಕು, ವಿದ್ಯಾರ್ಥಿಗೆ ವಿದ್ಯೆಯನ್ನು ಕೊಡಬೇಕು, ಧನಾರ್ಥಿಗೆ ಧನವನ್ನು ಕೊಡಬೇಕು. ಹಾಗೆ ನನಗೆ ಬಹಳ ಹಸಿವೆಯಾಗಿದೆ, ಹಾಗಾಗಿ ನನ್ನ ಹಸಿವೆಯನ್ನು ಇಂಗಿಸಬೇಕು ನೀನು ಅಂದಾಗ ಆಗಲಿ. ಯಾಕೆ ನಿನಗೆ ಯಾಕೆ ಹಿಂಗೆ ಸಮಸ್ಯೆ ಬಂತು ಅಂದರೆ, ಏನಿಲ್ಲ, ನನಗೆ ಹಿಂದಕ್ಕೆ ಒಂದು ಸಮಸ್ಯೆ ಆದದ್ದನ್ನು ಹೇಳ್ತೀನಿ ಕೇಳಿ. ನಾನು ಎಲ್ಲ ದೇವತೆಗಳಿಗೆ ಅವರವರ ಆಹುತಿಗಳನ್ನು, ಅವರವರಿಗೆ ಆಹಾರಗಳನ್ನು ಒದಗಿಸುವ ದೇವತೆ ನಾನು. ಈಗ ನಾವು ಪವಮಾನ ಹೋಮ ಮಾಡಲಿ, ವಾಸ್ತುಶಾಂತಿ ಮಾಡಲಿ, ಬೃಹತಿ ಸಹಸ್ರ ಮಾಡಲಿ, ಯಾವುದೇ ಯಾಗ ಮಾಡಲಿ, ನವಗ್ರಹ ಶಾಂತಿ ಮಾಡಲಿ, ಗಣಪತಿ ಶಾಂತಿ ಮಾಡಲಿ, ದುರ್ಗಾ ಶಾಂತಿ ಮಾಡಲಿ, ಮೃತ್ಯುಂಜಯ ಶಾಂತಿ, ಮಹಾಮೃತ್ಯುಂಜಯ, ರುದ್ರ, ಈಗ ಮಹಾಶಿವರಾತ್ರಿ ಬರ್ತಾ ಇದೆ, ರುದ್ರದೇವರನ್ನು ಕುರಿತು ಹೋಮ ಮಾಡ್ತೀವಿ. ರುದ್ರಾಂತರ್ಯಾಮಿಯಾದ ನರಸಿಂಹದೇವರನ್ನು ಕುರಿತು ಹೋಮ ಮಾಡ್ತೀವಿ. ಹೋಮ ಮಾಡಿದಾಗ ಎಲ್ಲಿ ಮಾಡಬೇಕು? ಅಗ್ನಿಯಲ್ಲಿ ಮಾಡಬೇಕು. ಅಗ್ನಿ ಬಹಳ ಶ್ರೇಷ್ಠವಾದ ಪವಿತ್ರವಾದ ಒಂದು ಅಧಿಷ್ಠಾನ. ಆ ಅಧಿಷ್ಠಾನದಲ್ಲಿ ಆಯಾ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟಾಗ ಅಗ್ನಿ ಹೋಗಿ ಆಯಾ ದೇವತೆಗಳಿಗೆ ಮುಟ್ಟಿಸ್ತಾನೆ, ಅದವನು ಜವಾಬ್ದಾರಿ. ಇಷ್ಟೆಲ್ಲರಿಗೆ ನಾನು ಅವರವರಿಗೆ ಕೊಟ್ಟ ಆಹುತಿಗಳನ್ನು ಮುಟ್ಟಿಸ್ತಿದ್ದೆ. ಆದರೆ ಒಂದು ದಿವಸ ನಾನು ಕೇಳಿದೆ, ಪ್ರಯಾಜಾನ್ ದೇವಾನ್ ಅನುಜಾಯಾಶ್ಚ ಶುಕ್ಲಂ ಹರಿರ್ವಿದ್ದಾನೆ
ದೇವತಾನಾಂ ಅಯಾಚಿಷಂ ಬಲಹ್ರಾಸಸ್ತವ ಭೂಯಾದಿತಿ ಸ್ಮ ಸಪ್ತೈವ ತೇ ತಾಂಸ್ತ ತದು ಪುರಾಮಯ. ಪರ್ಯಾಜ ಅನುಯಾಜ ಅಂತ ಆಹುತಿಗಳು, ಆ ಎರಡು ಆಹುತಿಗಳನ್ನು ನನಗೆ ಕೊಟ್ಟರೆ ನನಗೆ ಸಂತೋಷವಾಗ್ತದೆ, ನಾನು ಸ್ವಲ್ಪ ಬಲಿಷ್ಠನಾಗ್ತೇನೆ, ನನ್ನ ಹಸಿವಿನೂ ಇಂಗುತ್ತದೆ ಅಂತ ನಾನು ಕೇಳಿದರೆ ಎಲ್ಲ ದೇವತೆಗಳು ಅದನ್ನು ಕೊಡೋದು ಬಿಟ್ಟು ನಾನು ಎಲ್ಲ ಆಹುತಿಗಳನ್ನು ನಿಮಗೆ ಕೊಡ್ತೇನೆ ತಂದು, ಹಾಗಾಗಿ ಸ್ವಲ್ಪ ನನಗೆ ಇದನ್ನು ಕೊಡ್ರಿ ಅಂತ ಕೇಳಿದೆ, ಅದನ್ನು ಲೆಕ್ಕ ಮಾಡದೇನೆ ನನಗೆ ಶಾಪ ಕೊಟ್ಟರು. ಬಲಹ್ರಾಸಸ್ತವ ಭೂಯಾತ್, ನೀನು ಶಕ್ತಿ ಕಳೆದುಕೋ ನೀನು ಅಂತ ಶಾಪ ಕೊಟ್ಟು, ನಿನ್ನ ಹಸಿರು ಇಂಗದೇ ಇರಲಿ, ಹೋಗು, ನಿನಗೆ ಯಾವಾಗಲೂ ಅನ್ನದ ಕೊರತೆ ಆಗಲಿ, ಏನು ತಿಂದರೂ ನಿನಗೆ ಸಮಾಧಾನ ಆಗೋದು ಬೇಡ ಅಂತ ಅಗ್ನಿಗೆ ಶಾಪ ಕೊಟ್ಬಿಡ್ತಾರೆ ದೇವತೆಗಳು, ಇಂದ್ರಾದಿಗಳು. ಪುನಃ ಪೂರ್ತಿ ಕೇನ ಮೇ ಸ್ಯಾದ್ ಬಲಸ್ಯ ಇತ್ಯಬ್ಜೋದ್ಭವಂ ಪೃಷ್ಟವಾನ್ ಅಸ್ಮಿನತ್ವ. ಆಗ ಮತ್ತೆ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದೆ, ಸ್ವಾಮಿ ಏನು ಮಾಡಿದರೆ ನನಗೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಹೇಳ್ರಿ ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ಏನಿಲ್ಲ, ತಳಗೆ ಯದಾವನಂ ಖಾಂಡವಂ ಹಿ ತ್ವಮಸ್ಮಿ ತವತ್ಸಿ ತದಾ ಬಲಂ ತೇ ಭವತಿ ಸೋಬ್ರವೀತ. ನಿನ್ನ ಬಲ ನಿನ್ನ ಸಾಮರ್ಥ್ಯ ನಿನಗೆ ಮತ್ತೆ ಮೊದಲಿನಂತೆ ನೀನು ಆಗಬೇಕು ಅಂತಾದರೆ ಒಂದು ಕೆಲಸ ನೀ ಮಾಡು, ತಳಗೆ ಖಾಂಡವವನ ಅಂತ ಇದೆ, ಆ ಖಾಂಡವವನ್ನು ತಿಂದು ಹಾಕಿದಿ ಅಂತಂದರೆ ನಿನಗೆ ಯಾವ ಸಮಸ್ಯೆ ಇತ್ತು ಅದು ಪರಿಹಾರ ಆಗ್ತದೆ. ಅದಕ್ಕಾಗಿ ನಾನು ಖಾಂಡವವನಕ್ಕೆ ಬಂದು ಯಾವಾಗೆಲ್ಲ ತಿನ್ನಬೇಕು ಅಂತ ಪ್ರಯತ್ನ ಮಾಡಿದ್ದೇನೋ ಆವಾಗ ಶಕ್ರಸ್ಯದಂ ಖಾಂಡವಂ ತೇನ ವಿಘ್ನಂ. ಇಂದ್ರ ಬಂದು ವಿಘ್ನ ಮಾಡ್ತಾನೆ, ಧೋ ಮಳಿ ಸುರಿಸ್ಬಿಡ್ತಾನೆ, ನಾನು ಈಗಿನ ಬೆಂಕಿ ಹಚ್ಚಿರ್ತೇನೆ ಸುಡಬೇಕು ಅಂತ. ಇಂದ್ರ ಬಂದು ಪೂರ್ಣ ಶಾಂತ ಮಾಡಿಬಿಡ್ತಾನೆ. ನನಗೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆ ನಿನಗೆ ತೊಂದರೆ ಕೊಡ್ತಾನೆ? ಇಂದ್ರನಿಗೆ ಏನು ಗೊತ್ತಿಲ್ಲ, ಈ ಖಾಂಡವದ ವನದ ಮೇಲೆ ಬಹಳ ಅಭಿಮಾನ, ಅವಂದೇ ಇದು ವನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬ್ರಹ್ಮದೇವರಿಗೆ ಹೋಗಿ ಕೇಳಿದಾಗ ಈ ಖಾಂಡವ ವನವನ್ನು ತೀನು, ನಿನ್ನ ಶಕ್ತಿ ನಿನಗೆ ಬರ್ತದೆ, ಆ ಶಾಪದಿಂದ ಮುಕ್ತನಾಗ್ತೀಯ ಅಂತ. ಯಾಕೆ ಅದನ್ನು ಕೇಳಲಿಕ್ಕೆ ಹೋಗಿ ದೇವತೆಗಳಿಗೆ ಅಂತ ನನಗೆ ಬಹಳ ಸಮಸ್ಯೆ ಆಗಿಬಿಟ್ಟಿದೆ ನೋಡ್ರಿ. ಹಾಗಾಗಿ ಏನಾದರೂ ಮಾಡಿ ಆ ಇಂದ್ರನನ್ನು ತಡೆದು ನನಗೆ ಈ ಖಾಂಡವ ವನವನ್ನು ತಿನ್ನೋಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅಗ್ನಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇತ್ಯುಕ್ತೆ ತಂ ಪಾರ್ಥ ಊಚೇ ದಿಸ್ಯಾತ್ ರಥೋ ಧನುಶ್ಚಾಥ ಶಕ್ರಂ ನಿರಸ್ಯೇ ನರಾವೇಶಾತ್. ಆದರೆ ವಿಚಿತ್ರ ಏನು ಅಂದರೆ, ಈಗ ಪ್ರಾರ್ಥನೆ ಮಾಡಿದ್ಯಾರಿಗೆ? ಅರ್ಜುನನಿಗೆ. ಅರ್ಜುನ ಯಾರು? ಇಂದ್ರ. ಮಳೆಯನ್ನು ಸುರಿಸಿ ಖಾಂಡವದ ವನವನ್ನು ದಹನ ಮಾಡದೇ ಇದ್ದಂತೆ ವಿಘ್ನವನ್ನು ಮಾಡುವನು ಯಾರು? ಇಂದ್ರ. ಅಂದ್ರೆ ಏನಾಯಿತು? ಮೂಲ ರೂಪದಲ್ಲಿ ಇದ್ದ ಇಂದ್ರ ಮಾಡುವ ವಿಘ್ನಕ್ಕೆ ಅವತಾರ ಮಾಡಿದ ಅರ್ಜುನ ಇಂದ್ರ, ಅವನನ್ನು ಕುರಿತು ಪ್ರಾರ್ಥನೆ ಮಾಡಿ, ಮೇಲಿನ ಇಂದ್ರ ನನಗೆ ವಿಘ್ನ ಮಾಡುತ್ತಾ ಇದ್ದಾನೆ, ಹಾಗಾಗಿ ನೀನು ಆ ವಿಘ್ನವನ್ನು ತಡೆದು ನನಗೆ ನನ್ನ ಆಹಾರವನ್ನು ಸಿಗುವಂತೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆದರೂ ವಿರೋಧ ಮಾಡುವಂತೆ ಇದ್ದಿದ್ದಿಲ್ಲ, ಇಬ್ಬರು ಒಂದೇ ಇದ್ದರು. ಆದರೂ ಅರ್ಜುನನಲ್ಲಿ ನರನ ಆವೇಶ ಇದೆ. ನರ ಅಂದರೆ ಯಾರು? ಶೇಷದೇವರು. ಹಾಗಾಗಿ ಇಂದ್ರನಿಗಿಂತ ಉತ್ತಮರು ಶೇಷದೇವರು. ಹಾಗಾಗಿ ಭೂಮಿಯಲ್ಲಿ ಅವತಾರ ಮಾಡಿದ ಇಂದ್ರನ ಅವತಾರನಾದ ಅರ್ಜುನನಲ್ಲಿ ಆ ಇಂದ್ರನಕ್ಕಿಂತೂ ದೊಡ್ಡವರಾದ ನರನ ಶೇಷದೇವರ ಆವೇಶ ಇದೆ ಮತ್ತು ಸ್ವಯಂ ಪರಮಾತ್ಮನ ಅನುಗ್ರಹ ಇದೆ. ಆದ್ದರಿಂದ ವಿರೋಧ ಮಾಡಲು ತಾನು ಸಮರ್ಥನಾದ. ಇಲ್ಲದೇ ಇದ್ರೆ ತನ್ನ ವಿರುದ್ಧನೇ ತಾನು ಹೇಗೆ ನಿಂದಿರ್ತಾನೆ? ಹೇಳಿದ್ ಗೊತ್ತಾಯ್ತಲ್ಲ. ನರಾವೇಶಾತ್ ಅನ್ನದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಶಕ್ರಸ್ಯ ವಿರೋಧಮೈಚ್ಛತ್. ವಿರೋಧವನ್ನು ಮತ್ತೆ ಮಾಡಿದ್ದಾನೆ. ಪಾರ್ಥಃ ಕೃಷ್ಣ ಪ್ರೇರಣಚ್ಚೈವ ವನ್ನಿ ಪಾರ್ಥಂ ಯಾಚೆ ಶಕ್ರ ವಿರೋಧ ಶಾಂತೈ. ಹಾಗಾಗಿ ನೀನು ಅವಶ್ಯವಾಗಿ ನೀನು ಅನ್ಕೊಂಡಿದ್ದು ಆಗ್ತದೆ. ನಹಿ ಸ್ವದತ್ತಸ್ಯ ಪುನಸ್ಸ ವೈರಂ ಶಕ್ರ ಕುರ್ಯಾ ಸ್ವಯಂ ಇಂದ್ರೋ ಹಿ ಪಾರ್ಥಃ. ಸ್ವಯಂ ಇಂದ್ರನೇ ಮತ್ತೆ
ಪಾರ್ಥನ ಜೊತೆಗೆ ವಿರೋಧವನ್ನು ಹೇಗೆ ಮಾಡ್ತಾನೆ? ನಾನು ಪ್ರೇರಿತೋ ವಿಷ್ಣುನಾ ತಸ್ಯ ರೋಧಂ ಪಾರ್ಥಃ ಕುರ್ಯಾದಿತಿ ಸ್ಮ ಕೃಷ್ಣಂ ಯಾಚೆ. ಆಗ ಕೃಷ್ಣ ಹೇಳ್ತಾನೆ, ನನಗೆ ಸ್ವಲ್ಪ ಚಕ್ರ ಇದ್ದರೆ ಒಳ್ಳೆಯದಾಗ್ತಿತ್ತು, ಚಕ್ರ ಬೇಕು ನನಗೆ, ಚಕ್ರ ಇದ್ದರೆ ಒಳ್ಳೆಯದಾಗ್ತಿತ್ತು ಅಂದಾಗ ಬದರಿಕಾಶ್ರಮಕ್ಕೆ ಹೋಗಿ ಕೃಷ್ಣನ ಚಕ್ರವನ್ನು ತಂದು ಕೊಡುತ್ತಾನೆ ವನ್ನಿ. ಅಗ್ನಿದೇವರು ಚಕ್ರಂ ಗೋಮಂತಂ ಕೃಷ್ಣಂ ಅಪಾಪಿ ಪೂರ್ವಂ ಭಕ್ತಿಯ ವನ್ನಿ ಕೇಶವೋದಾತ್ ಪುನಸ್ತತ ಚಕ್ರಂ ಹಿ ವಿಷ್ಣೋರ್ಬಹುಧಾ ವ್ಯವಸ್ಥಿತಂ ತದಗ್ನಿದತ್ತಂ ಪ್ರಾಕ್ತನಂ ಚೈಕದಾಸಿ. ಕೃಷ್ಣನಲ್ಲಿ ಮೊದಲೇ ಒಂದು ಚಕ್ರ ಇದೆ, ಬದರಿಕಾಶ್ರಮದಲ್ಲಿ ಒಂದು ಚಕ್ರ ಇತ್ತು. ಆ ಚಕ್ರವನ್ನು ತಂದು ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣ ಕೇಳಿದ್ದಕ್ಕೆ, ಅಗ್ನಿ ಎಲ್ಲಿ ಹೇಳಿದ್ದು ಮಾಡ್ತೀನಪ್ಪ, ಆದರೆ ನನಗೊಂದು ಚಕ್ರ ಇದ್ದರೆ ಚಲೋ ಆಗ್ತಿತ್ತು, ಆಗಲಿ ಅಂತ ಹೇಳಿ ಆ ಕೃಷ್ಣ ಹೇಳಿದ್ದಕ್ಕೆ ಬದರಿಕಾಶ್ರಮಕ್ಕೆ ಹೋಗಿ ಆ ಭಗವಂತನ ಆಜ್ಞೆ ಅನುಸಾರವಾಗಿ ಆ ಚಕ್ರವನ್ನು ತಂದು ಕೊಡ್ತಾನೆ. ತನ್ನಲ್ಲಿದ್ದ ಚಕ್ರ, ಅಗ್ನಿ ತಂದು ಕೊಟ್ಟ ಚಕ್ರ ಎರಡೂ ಸೇರಿ ಒಂದೇ ಚಕ್ರ ಆಗಿಬಿಡುತ್ತದೆ. ಹೇಗೆ ನೀಲಾದೇವಿ ಇಬ್ಬಳು ಒಂದರೆ, ಗೋಪಾಲಕನ ಮಗಳಾದ ನೀಲ ಮತ್ತು ಮೊನ್ನೆ ಲಗ್ನ ಆದ್ಲಲ್ಲ ನೀಲ, ಅವರಿಬ್ಬರು ಕೂಡಿ ಒಂದೇ ನೀಲ ಆದ, ಒಂದೇ ದೇಹ, ಎರಡು ದೇಹ ಇತ್ತು. ದೇವತೆಗಳಿಗೆ ಎರಡು ಅಂಶಗಳು, ಅವರೆಲ್ಲ ಸಾಂಶ ದೇವತೆಗಳಾದದ್ದರಿಂದ ನಿಮ್ಮಲ್ಲಿಯೂ ಸೂರ್ಯ ಇದ್ದಾನೆ, ನಮ್ಮಲ್ಲಿಯೂ ಸೂರ್ಯ ಇದ್ದಾನೆ, ನಿಮ್ಮಲ್ಲಿಯೂ ಚಂದ್ರ ಇದ್ದಾನೆ, ನಮ್ಮಲ್ಲಿಯೂ ಚಂದ್ರ ಇದ್ದಾನೆ. ಹೇಗಿರ್ಲಿಕ್ತಾರೆ? ಸಾಂಶ ದೇವತೆಗಳು, ಅವರೆಲ್ಲರಲ್ಲಿ ಇರ್ಲಿಕ್ಕೆ ಸಾಧ್ಯ. ಆದ ಕಾರಣದಿಂದ, ಆದರೆ ಅವರು ಜೀವ ಮಾತ್ರ ಒಂದೇ, ದೇಹ ಎರಡಿತ್ತು, ದೇಹನೂ ಒಂದೇ ಆಗ್ತದೆ. ಈ ವಿಷಯ ನಾನು ಹಿಂದಕ್ಕೆ ಹೇಳಿದ್ದೇನೆ. ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ನೇವ ಸಂಸ್ಥಥೇವ ಚ ಅತ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧದೌ. ಇಲ್ಲಿ ಸೀತಾದೇವಿಯಾಗಿ ಇದ್ದವಳು ಸೀತಾದೇವಿ ಅಲ್ಲ, ಅಗ್ನಿದೇವರ ಮಗಳು. ಅಗ್ನಿದೇವರ ಮಗಳು ಎಲ್ಲಿ? ಅಶೋಕವನದಲ್ಲಿ ಕೂತ ರಾವಣನ ದುಷ್ಟವಾದ ಆ ದೌರ್ಜನ್ಯವನ್ನು ಸಹನೆ ಮಾಡತಕ್ಕಂತಹ ದೇವಿ ಎಂದರೆ ಅಗ್ನಿದೇವರ ಮಗಳು. ನಿಜವಾದ ಸೀತಾದೇವಿ ಕೈಲಾಸಕ್ಕೆ ಹೋಗಿದ್ದಾಳೆ, ಇಂದ್ರನಿಂದ ಸೇವೆ ಪಡಿತಾ ಇದ್ದಾಳೆ, ಸ್ವೀಕಾರ ಮಾಡ್ತಾ ಇದ್ದಾಳೆ. ಹಾಗಾದರೆ ಚೂಡಾಮಣಿಯನ್ನು ಕೊಟ್ಟಳಲ್ಲ, ಚೂಡಾಮಣಿಯನ್ನು ಹನುಮಂತ ದೇವರು ಹೋದಾಗ ಹನುಮಂತ ದೇವರು ಮತ್ತೆ ನಮಸ್ಕಾರ ಮಾಡಿದರಲ್ಲ. ರಾಮಾಯಣ ಹೇಳಬೇಕಾದಾಗ ನಾನು ಹೇಳಿದ್ದೇನೆ, ಸುಂದರಕಾಂಡ ಹೇಳಬೇಕಾದಾಗ, ಅಂದರೆ ಸೀತಾದೇವಿ ಆವೇಶ ಇತ್ತು, ಸೀತಾದೇವಿ ಆವೇಶ ಇತ್ತು. ಹಾಗಾಗಿ ಸೀತಾದೇವಿಗೆ ನಮಸ್ಕಾರ ಮಾಡಿದರು ಹನುಮಂತ ದೇವರು. ಆದರೆ ನಿಜವಾಗಿ ಸೀತಾದೇವಿ ಏನೂ ಅಲ್ಲ. ಹಾಗಾದರೆ ಚೂಡಾಮಣಿ ಹೆಂಗೆ ಕೊಟ್ಲು ಅಂದರೆ, ಸೀತಾದೇವಿ ಯಾವ ಚೂಡಾಮಣಿ, ಯಾವ ಆಭರಣಗಳು ಏನಿದ್ವೋ ಅದೇ ತರಹದ, ಅದೇ ಆಭರಣಗಳು, ಅದೇ ತರಹದ ಅಂದ್ರೆ ಅದೇ ಆಭರಣಗಳು ಇದ್ವು. ಆಭರಣಗಳಲ್ಲಿ ಐಕ್ಯ ಬರ್ತದೆ, ಜೀವ ಒಂದೇ ಆಗ್ತದೆ, ದೇಹಗಳು ಒಂದೇ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿದ್ದಾರೆ. ನೀಲಾದೇವಿಯ ಪ್ರಸಂಗದಲ್ಲಿಯೂ ಹಾಗೆ ನೋಡಿದ್ವಿ. ಈಗ ಇಲ್ಲಿ ಚಕ್ರದ ಪ್ರಸಂಗದಲ್ಲಿಯೂ ಹಾಗೆ. ಇಲ್ಲಿ ಚಕ್ರ ಅಂತೂ ಇದು ಜಡವಾದ ಚಕ್ರ ಅಂತ ಅಲ್ಲೇ ಇಲ್ಲ. ದೇವರಿಗೆ ಎಷ್ಟು ಅನಂತ ಶಕ್ತಿ ಇದೆಯೋ ಹಾಗೆ ದೇವರ ಆಯುಧಕ್ಕೂ ಅನಂತ ಶಕ್ತಿ ಇದೆ. ದೇವರಿಗೂ ದೇವರ ಅಸ್ತ್ರಗಳಿಗೂ ಅತ್ಯಂತ ಅಭೇದ ಇದೆ. ದೇವರ ಶಂಖಕ್ಕೂ ದೇವರಿಗೂ ಅತ್ಯಂತ ಅಭೇದ, ಸವಿಶೇಷ ಅಭೇದ ಇದೆ. ದೇವರಿಗೂ ದೇವರ ಆಯುಧಗಳಿಗೂ ಅಭೇದ ಇದೆ. ಹಾಗಾಗಿ ದೇವರಿಗೆ ಎಷ್ಟು ಶಕ್ತಿ ಇದೆಯೋ ದೇವರ ಆಯುಧಗಳಿಗೂ ಅಷ್ಟೇ ಶಕ್ತಿ ಇದೆ. ಆಯುಧಕ್ಕಲ್ಲ, ಕೂದಲಿಗೆ. ಒಂದು ಕೂದಲನ್ನು ಎತ್ತಿ ಒಗೆದಾಗೆ ಅದು ಕೃಷ್ಣಾವತಾರ ಆಯ್ತದು. ಆ ಕೃಷ್ಣಾವತಾರನೇ ವಿಶ್ವರೂಪ ತೋರಿಸ್ತು, ಮಹಾಭಾರತ ನಡೆಸ್ತು, ಎಲ್ಲರನ್ನು ಉದ್ಧಾರ ಮಾಡಿತು. ಅಂದ ಮೇಲೆ ಮೂಲ ರೂಪಿಯಾದ ನಾರಾಯಣನಿಗೂ ಅವತಾರ ಮಾಡಿದ ಕೃಷ್ಣನಿಗೂ ಯಾವ ಭೇದ ಇಲ್ಲ, ಯಾವುದು ಭೇದ ಇಲ್ಲ, ಎಲ್ಲ ಅಭೇದನೇ ಇದೆ. ಅಂದ ಮೇಲೆ ಚಕ್ರಕ್ಕೂ ಹಾಗೆ. ಹಾಗಾಗಿ ಚಕ್ರವು ಎರಡೂ ಒಂದೇ ಆಯಿತವು. ಧನುಶ್ಚಗಾಂಡೀವಂ ಅಥ ಅಬ್ಜಜಸ್ಯ ಕರೋತು ಏನಾಖಿಲ ಸಂವೃತಿ ಸಹ ಅಂಶೇನ ದತ್ತಂ ತದುಮಾಪದೇಶ್ಚ ಚಕ್ರಸ್ಯ ಸೋಮಸ್ಯ ಜಲೇಶಿತಶ್ಚ. ಇನ್ನು ಒಂದು ಧನುಸ್ಸಿದ್ರೆ ಚಲೋ ಇರ್ತಿತ್ತಲ್ಲ. ಚಕ್ರವನ್ನು ತಂದುಕೊಟ್ಟಿದ್ದಾನೆ,
ಧನುಸ್ಸು ಒಂದು ಬೇಕು ಅಂದಾಗ ಆಗಲಿ ಅಂತ ಹೇಳಿ ಬ್ರಹ್ಮದೇವರ ಕಡೆಗೆ ಒಂದು ಗಾಂಡೀವ ಧನುಸ್ಸು ಇತ್ತು. ಆ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಬಂದಿದ್ದಾನೆ. ಅದನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ? ಅಂಶೇನ ದತ್ತಂ ತದು ಉಮಾಪತೇಶ್ಚ. ಉಮಾಪತಿ ಯಾರು? ರುದ್ರದೇವರು. ಮತ್ತು ಶಕ್ರಸ್ಯ ಇಂದ್ರನ ಕಡೆಗಿದೆ, ಸೋಮನ ಕಡೆಗಿದೆ, ಜಲೇಶಿತು ವರುಣನ ಕಡೆಗಿದೆ ಆ ಗಾಂಡೀವ ಧನುಸ್ಸು. ತೇನೇವ ತೇ ಜಿಗ್ಯುರಥ ಜಗತ್ರಯಂ. ಆ ಗಾಂಡೀವ ಧನುಸ್ಸು ಎಂಥದ್ದಂದರೆ ಬ್ರಹ್ಮದೇವರು ಎಲ್ಲ ಜೀವರಾಶಿಗಳನ್ನು ಸಂಹಾರ ಮಾಡ್ತಾರೆ. ತೇನೇವ ತೇ ಜಿಗ್ಯುರಥೋ ಜಗತ್ರಯಂ ಪ್ರಸಾದತಸ್ತೆ ಕ್ರಮಶೋ ಅಬ್ಜಯೋನೇ ಅನನ್ಯಧಾರ್ಯಂ. ಬೇರೆ ಯಾರು ಆ ಧನುಸ್ಸನ್ನು ಎತ್ತಲು ಸಾಧ್ಯವಿಲ್ಲ. ಅಷ್ಟು ಅದ್ಭುತವಾದ ಧನುಸ್ಸದು. ಆ ಧನುಸ್ಸನ್ನು ವಿಜಯ ಅನನ್ಯಧಾರ್ಯಂ ವಿಜಯಾವಹಂ ಚ ಭರೇಣ ಲಕ್ಷಸ್ಯ ಸಮಂ ಶುಭಾವಹಂ. ರಥಂಚ, ಅದ್ಭುತವಾದ ರಥವನ್ನು ತಂದುಕೊಡುತ್ತಾನೆ. ಶುಭಾಶ್ವಯುತಂ, ಶುಭ್ರಾಶ್ವಯುತಂ, ಬಿಳಿ 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 ಕುದುರೆ. ಈ ಕುದುರೆಗಳ ಬಗ್ಗೆನೂ ವಿಚಾರ ಮಾಡಬೇಕಾದದ್ದಿದೆ. ಅಂದರೆ ಸುಮ್ಮನೆ ಇಲ್ಲೇ ಊರಲ್ಲೇ ಸುತ್ತಾಡ್ಲಿಕ್ಕೆ ಬೇಕಾದದ್ದು ಕುದುರೆಗಳು ಬೇರೆ ಇರ್ತದೆ. ಸ್ವಲ್ಪ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗಿ ಬರಲಿಕ್ಕೆ ಕುದುರೆಗಳು ಬೇರೆ ಇರ್ತದೆ. ಇನ್ನು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಕುದುರೆಗಳು ಬೇರೆ ಇರ್ತದೆ. ಎಷ್ಟು ವೇಗದಿಂದ ಹೋಗಬೇಕು, ಎಷ್ಟು ಸಮಯದಲ್ಲಿ ಹೋಗಬೇಕು ಅಂತನ್ಲಿಕ್ಕೆ ಕುದುರೆಗಳನ್ನು ಆರಿಸ್ತಾರೆ. ರುಕ್ಮಿಣಿ ಸ್ವಯಂವರ ಪ್ರಸಂಗದಲ್ಲಿ ರುಕ್ಮಿಣಿ ಜೊತೆಗೆ ಸ್ವಯಂವರ ಘೋಷಣೆ ಮಾಡಿದಾಗ ಮೇಘ, ಪುಷ್ಪ, ಬಲಾಹಕ ಅಂತನೂ 5 ಕುದುರೆಗಳನ್ನು ಒಂದೇ ರಾತ್ರಿಯಲ್ಲಿ ಮತ್ತು ಹೋಗಿ ಮುಟ್ಟಬೇಕು. ಬ್ರಾಹ್ಮಣ ಸುದ್ದಿ ಮುಟ್ಟಿಸಿರ್ತಾನೆ ಕೃಷ್ಣನಿಗೆ. ಮತ್ತು ರುಕ್ಮಿಣಿ ಪತ್ರವನ್ನು ಕಳಿಸಿದ್ದಾಳೆ, ನಾಡ ಮದುವಿದೆ, ಅಷ್ಟರೊಳಗೆ ನೀನು ಬಂದು ನನ್ನನ್ನು ಸ್ವೀಕಾರ ಮಾಡಿ ಮದುವೆ ಮಾಡಿಕೊಳ್ಳಿಲ್ಲ ಅಂತಾದರೆ ನಾನು ಸತ್ತೇ ಹೋಗ್ತೇನೆ. ಹಾಗಾಗಿ ಅಷ್ಟು ವೇಗದಿಂದ ಹೋಗಲಿಕ್ಕೆ ಬೇಕಾದ ಕುದುರೆಗಳನ್ನು ಪರಮಾತ್ಮ ಆರಿಸಿ ಇಡ್ತಾನೆ. ಹಾಗೆ ಇಲ್ಲಿಯೂ ಕೂಡ ಆಯಾ ಕುದುರೆಗಳು ಆಯಾ ಕಾಲಕ್ಕೆ. ಊರಿನಲ್ಲಿ ಸುತ್ತಾಡಲಿಕ್ಕೆ 2 ವೀಲರ್ ಬೇಕು, ಗಲ್ಲಿಗಳಲ್ಲೆಲ್ಲ ಅಡ್ಡಾಡಲಿಕ್ಕೆ 2 ವೀಲರ್ ಬೇಕು, ಊರಿಂದ ಊರು ಓಡಾಡಲಿಕ್ಕೆ ಚಲೋ ಚಲೋ ಕಾರ ಇಟ್ಕೊಂಡು ಹೊರಗೆ ಬರುತ್ತೆ. ಹಾಗಿದ್ದಂತೆ ಇದೆಲ್ಲ ಆಗಿನ ಕಾಲದಲ್ಲ ಆ ವಾಹನಗಳು. ಹಾಗಾಗಿ ಶುಭ್ರಂಚ ರಥಂಚ ಶುಭ್ರಾಶ್ವಯುತಂ ಚ ಯಾವಹಂ ತೂರ್ಣೌ, ಬತ್ತಳಿಕೆ, ಅಕ್ಷಯವಾದ ಬತ್ತಳಿಕೆಯನ್ನು ಕೊಡ್ತಾನೆ. ತಥಾ ಚ ಅಕ್ಷಯ ಸಾಯಕೋ ಶುಭೌ ಧ್ವಜಂಚ, ಆ ರಥದ ಮೇಲಿದ್ದಂತಹ ಧ್ವಜ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮನೆ ಮೇಲೆ ಹನುಮಂತ ದೇವರ ಧ್ವಜ ಇದ್ದ ಒಂದು ಏನಂತಾರೆ ಧ್ವಜವನ್ನು ಹಾಕಿಕೊಳ್ಬೇಕು. ಹನುಮಂತ ದೇವರ ಚಿತ್ರ ಇದ್ದ ಧ್ವಜವನ್ನು ಹಾಕಿಕೊಳ್ಬೇಕು. ಏನು ಆಪತ್ತು ಕಮ್ಮಿ ಇದೆ ಹೇಳಿ ನಮಗೆ? ಯಾವ ಆಪತ್ತು ಇಲ್ಲ ಹೇಳಿ ನಮಗೆ? ಯಾರ ದೃಷ್ಟಿ ಇಲ್ಲ ನಮಗೆ? ಯಾವ ಕೆಟ್ಟ ದೃಷ್ಟಿ ಇಲ್ಲ ನಮಗೆ? ಯಾರೆಲ್ಲ ಏನೇನು ನಮ್ಮ ಸಲುವಾಗಿ ಉರಿದುಕೊಂಡಿರ್ತಾರೆ ಅಥವಾ ಸಮಸ್ಯೆ ಮಾಡಿಕೊಂಡಿರ್ತಾರೆ ಅಥವಾ ಅಬದ್ಧ ಶಬ್ದಗಳನ್ನು ನುಡಿದಿರ್ತಾರೆ, ಕೆಟ್ಟ ದೃಷ್ಟಿ ಹಾಕಿರ್ತಾರೆ, ಅಥವಾ ನಮ್ಮ ಕರ್ಮನೇ ನಮಗೆ ಅಬದ್ಧವಾಗಿ ಬಂದಿರ್ತದೆ, ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಹನುಮಂತ ದೇವರು ಧ್ವಜದ ರೂಪದಲ್ಲಿ ಇದ್ದು ನಮ್ಮನ್ನು ಧ್ವಜದಲ್ಲಿ ಇದ್ದು ಹನುಮಂತ ದೇವರು ರಕ್ಷಣೆ ಮಾಡ್ತಾರೆ. ಹಾಗಾಗಿ ಹನುಮಂತ ದೇವರ ಧ್ವಜವನ್ನು ನಮ್ಮ ಮನೆಯ ಮೇಲೆ ಹಾಕ್ಕೋಬೇಕು ಅವಶ್ಯವಾಗಿ. ಇದರಿಂದ ಸೂಚಿತವಾಗ್ತದೆ. ಧ್ವಜಂಚ ರಾಮಸ್ಯ ಹನುಮದಂಕಂ ಆದಾಯ ಸರ್ವಂ ವರುಣಾತ್ ಅರ್ಜುನೇದಾತ್. ಆ ಹನುಮದಂಕವಾದ ಹನುಮಂತ ದೇವರ ಅಂಕ ಅಂದರೆ ಚಿತ್ರ, ಆ ಚಿತ್ರದಿಂದ ಚಿಹ್ನಿತವಾದ ಧ್ವಜವನ್ನು ಮತ್ತು ವರುಣ, ಇಷ್ಟೆಲ್ಲ ವಸ್ತುಗಳನ್ನು ಅರ್ಜುನನಿಗೆ ವರುಣದೇವರು ಅಂದರೆ ಅಗ್ನಿದೇವರು ಕೊಡ್ತಾರೆ. ವರುಣಾತ್ ಅರ್ಜುನೇದಾತ್, ಆ ವರುಣದೇವರಿಂದ ಅರ್ಜುನನಿಗೆ ಅಗ್ನಿ ತಂದು ಕೊಡ್ತಾನೆ. ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಅಜೇಯತ ಸ್ಯಾತ್ ಜಯರೂಪೋ ಯತೋಸೋ ಸರ್ವಂ ಚ ತದ್ದಿವ್ಯಂ ಅಭೇದ್ಯಮೇವ ವಿದ್ಯುತ್ ಪ್ರಭಾಜಾ ಚ ಗಾಂಡೀವ ಸಂಸ್ಥಾ. ಮನೆಯಿಂದ ಆಚೆ ಹೋಗಬೇಕಾದಾಗ, ಮನೆಯಿಂದ ಹೊರಗಡೆ ಹೋಗಬೇಕಾದಾಗ ಆ ಧ್ವಜವನ್ನು ಸಾಧ್ಯವಿದ್ದವರು, ಸ್ವಂತ ಮನೆ ಇತ್ತು ಅಂದರೆ ಹನುಮಂತ ದೇವರ ಪ್ರತಿಮೆಯನ್ನು ಮೇಲೆ ಇಟ್ಕೋಬೇಕು. ಮನೆಯ ಮೇಲೆ ಒಂದು ಖಾನಿ ಮಾಡಬೇಕು, ಖಾನಿ ಮಾಡಿ ಹನುಮಂತ ದೇವರ ಪ್ರತಿಮೆ ಅಲ್ಲಿಡಬೇಕು. ಇಲ್ಲ, ಅಷ್ಟೆಲ್ಲ ಸಾಧ್ಯ ಆಗುವುದಿಲ್ಲ, ಧ್ವಜವನ್ನಾದರೂ ಧಾರಣೆ ಮಾಡಬೇಕು.
ಹೊರಗೆ ಬರಬೇಕಾದಾಗ ಆ ಧ್ವಜವನ್ನು ನೋಡಿ ನಮಸ್ಕಾರ ಮಾಡಿ, ತುಳಸಿ ಧ್ವಜ ಇತ್ಯಾದಿಗಳನ್ನು ನೋಡಿ ನಾವು ಹೊರಗಡೆ ಹೋಗಬೇಕು. ಮನೆಯಲ್ಲಿ ಪ್ರವೇಶ ಮಾಡಬೇಕಾದಾಗ ಆ ದೇವರನ್ನು, ಆ ಧ್ವಜವನ್ನು ನೋಡಿ ಒಳಗೆ ಪ್ರವೇಶ ಮಾಡಬೇಕು. ಈಗ ಮಾಡಿದರೆ ಹೋಗಬೇಕಾದಾಗ ಯಾವ ಆಪತ್ತು ಇತ್ತೋ ಎಲ್ಲ ಪರಿಹಾರ ಮಾಡಿಕೊಂಡು ಸುರಕ್ಷಿತವಾಗಿ ಹೋಗ್ತೇವೆ, ಮನೆಗೆ ಸುರಕ್ಷಿತವಾಗಿ ಬರ್ತೇವೆ. ಇದು ವಿಶೇಷತೋಧ್ವಜ ಸಂಸ್ಥೆ ಹನುಮತಿ. ಯಾಕೆ? ನಮಗೆ ಯಾವ ಕೆಲಸಕ್ಕಾಗಿ ನಾವು ಹೊರಟಿದ್ದೇವೋ ಆ ಕೆಲಸ ಇದು, ಆ ಕೆಲಸದಲ್ಲಿ ನಮಗೆ ಜಯ ಸಿಗ್ತದಂತೆ, ಆ ಕೆಲಸದಲ್ಲಿ ನಮಗೆ ಜಯ ಸಿಗ್ತದೆ. ಹಾಗಾಗಿ ಬಹಳ ಮಹತ್ವದ ಶ್ಲೋಕ ಇದು. ಇದನ್ನು ನೆನೆಸಬೇಕು. ನಮ್ಮ ಹಳೆಯ ವಿದ್ಯಾಪೀಠದಲ್ಲಿ ಈಗೂ ಇದೆ. ವಿದ್ಯಾಪೀಠದ ಹೊರಗಡೆ ಮಹಾದ್ವಾರದ ಮೇಲ್ಭಾಗದಲ್ಲಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಆ ಹನುಮಂತ ದೇವರ ಮುಂದೆ ಈ ಶ್ಲೋಕವನ್ನು ಬರೆದು ಹಚ್ಚಿದರು ನಮ್ಮ ಆಚಾರ್ಯ. ವಿಶೇಷತೋಧ್ವಜ ಸಂಸ್ಥೆ ಹನುಮತಿ ಅಜೇತಾ ಸ್ಯಾತ್ ಜಯರೂಪೋ ಯಥೋಸೋ ಸರ್ವಂ ಚ ತದ್ದಿವ್ಯಮಭೇದ್ಯಮೇವ ವಿದ್ಯುತ್ ಪ್ರಭಾಜಾ ಚ ಗಾಂಡೀವ ಸಂಸ್ಥಾ. ಆದ್ದರಿಂದ ಯಾವ ಸಮಸ್ಯೆಗಳು ನಮಗೆ ಬರುವುದಿಲ್ಲ. ಯಾವ ಸಮಸ್ಯೆ ಬಂದಿರ್ತದೋ ಆ ಸಮಸ್ಯೆ ಅನಾಯಾಸವಾಗಿ ಪರಿಹಾರ ಆಗಿ ನಮಗೆ ನಮ್ಮ ಕೆಲಸದಲ್ಲಿ ಯಶಸ್ಸು, ಕೀರ್ತಿ, ಜಯವು ಲಭಿಸ್ತದೆ. ಹಾಗಾಗಿ ಅರ್ಜುನ ಇಂದ್ರನ ಜೊತೆಗೆ ಅಗ್ನಿ ಸಲವಾಗಿ ಯುದ್ಧವಾಡುವ ಸಮಯದಲ್ಲಿ ಈ ಎಲ್ಲ ಅಪರೂಪ ವಸ್ತುಗಳನ್ನು ಅಗ್ನಿ ತಂದು ಕೊಡುತ್ತಾನೆ. ಆಗ ಅದನ್ನು ತಗೊಂಡು ಯುದ್ಧವಾಡಿ ಕಾಂಡವ ದಾಹಕ್ಕೆ ಅಗ್ನಿಗೆ ಅನುಕೂಲ ಮಾಡಿಕೊಡ್ತಾನೆ ಅರ್ಜುನ. ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಭಾಗವನ್ನು ಮತ್ತೆ ನಾಳೆ ಕೇಳೋಣ.